ಮತ್ತೊಂದು ಕಡೆ ಸಿದ್ದರಾಮಯ್ಯ ರಾಜೀನಾಮೆಗೆ ಸ್ವಪಕ್ಷದಲ್ಲೇ ಈಗ ಆಗ್ರಹ ಕೇಳಿಬರೋದಕ್ಕೆ ಶುರುವಾಗಿದೆ. ಯಾರು? ಕೆಬಿ ಕೋಳಿವಾಡ, ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕ ಸಹಜವಾಗಿ ಕೆಬಿ ಕೋಳಿವಾಡ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದ ಹಾಗೆ ಕೈ ನಾಯಕರುಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿವಿ9 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಬಹಳ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು ಕೆಬಿ ಕೋಳಿವಾಡ. ಏನಂತ ಹೇಳಿದ್ರು? ಎಷ್ಟೇ ಕಳಂಕ ರಹಿತವಾದ್ರೂ ಕೂಡ ಸಿಎಂ ರಾಜೀನಾಮೆಯನ್ನ ನೀಡಲಿ ಅಂತ ಹೇಳಿದರು. ಪಕ್ಷವನ್ನು ಮುಜುಗರಕ್ಕೆ ಎಡೆ ಮಾಡಿಕೊಡದೆ ಪಕ್ಷದ ಹಿತದೃಷ್ಟಿಯಿಂದ ಸದ್ಯಕ್ಕೆ ರಾಜೀನಾಮೆ ಕೊಡುವುದು ಪಕ್ಷದ ದೃಷ್ಟಿಯಿಂದ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಾನು ಪಕ್ಷದ ಮುಜುಗರ ಆಗಬಾರ್ದು ಮತ್ತು ಅವರಿಗೂ ಒಳ್ಳೆಯ ದೃಷ್ಟಿಯಿಂದ, ಅವರಿಗೂ ಕಳಂಕ ಬರಬಾರದು ಅನ್ನೋ ದೃಷ್ಟಿಯಿಂದ ನಾನು ಈ ರಾಜೀನಾಮೆ ಕೊಟ್ಟು ವಿಚಾರಣೆಯಲ್ಲಿ ನಿಷ್ಕಳಂಕಿತರಾದ ಕೂಡಲೇ ಪುನಃ ಮುಖ್ಯಮಂತ್ರಿಗಳಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಪಕ್ಷವನ್ನು ಸಿಎಂ ರಾಜೀನಾಮೆಗೆ ಕೆಬಿ ಕೋಳಿವಾಡ ಆಗ್ರಹಿಸಿರುವಂತಹ ವಿಚಾರವಾಗಿ ಕೆಬಿ ಕೋಳಿವಾಡ ಅವರ ಅಭಿಪ್ರಾಯ ಹೇಳಿದ್ದಾರೆ. ಬಟ್ ನಾನ್ ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ. ಕೋಳಿವಾಡ ಆಗ್ರಹವನ್ನ ತಳ್ಳಿ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈ ಕೇಸ್ನಲ್ಲಿ ನಾನೇನೂ ತಪ್ಪು ಮಾಡಿಲ್ಲ ಅಂತ ಪುನರುಚ್ಚರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿಲ್ಲ ಈ ಕೇಸ್ನಲ್ಲಿ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಆಯ್ತಾ? ಯಾಕಂದ್ರೆ ನಾ ಏನೂ ತಪ್ಪು ಮಾಡಿ. ಹಾಗೆ ಕೋಳಿವಾಡ ಕಾಂಗ್ರೆಸ್ನ ಶಿಸ್ತು ಸಮಿತಿ ಅಧ್ಯಕ್ಷರೇನಲ್ಲ. ಹಾಗೆ ಸಿಎಂ ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಇಲ್ಲ ಅಂತ ಡಿಕೆ ಶಿವಕುಮಾರ್ ಕೆಬಿ ಕೋಳಿವಾಡ ಹೇಳಿಕೆಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಇದೊಂದು ರಾಜಕೀಯ ಷಡ್ಯಂತ್ರ, ನಾವು ಇದನ್ನು ಎದುರಿಸ್ತೀವಿ ಅಂತಾನೂ ಕೂಡ ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಕೆಬಿ ಕೋಳಿವಾಡ ಶಿಸ್ತು ಸಮಿತಿ ಅಧ್ಯಕ್ಷರು ಅವರೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು, ಪಕ್ಷಕ್ಕೆ ಮುಜುಗರ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾರು ಅವರೇನು ಶಿಸ್ತಿನ ಸಮಿತಿ ಅಧ್ಯಕ್ಷರಲ್ಲ, ಶಿಸ್ತಿನ ಸಮಿತಿ ಅಧ್ಯಕ್ಷರೇನಲ್ಲ. ರೆಹಮಾನ್ ಖಾನ್ ಶಿಸ್ತಿನ ಸಮಿತಿ ಅಧ್ಯಕ್ಷರು. ಇದು ಯಾವುದಕ್ಕೂ ರಾಜೀನಾಮೆ ಕೊಡುವಂತ ಅವಶ್ಯಕತೆ ಇಲ್ಲ. ಇದು ಪೊಲಿಟಿಕಲ್ ಕಾನ್ಸ್ಪಿರಸಿ. ರಾಜಕೀಯವಾಗೂ ಫೇಸ್ ಮಾಡ್ತೀವಿ, ಲೀಗಲ್ ಆಗು ಫೇಸ್ ಮಾಡ್ತೀವಿ. ಇವೆಲ್ಲ ಏನು ಪ್ರಯೋಜನ ಆಗುದಿಲ್ಲ. ಸರ್, ಮೋದಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಹರಿಯಾಣದಲ್ಲಿ, ಇದನ್ನು ಯಾವ ರೀತಿ ಹೇಳ್ತೀರಿ ಸರ್? ಅವರು ಉಪಯೋಗಿಸ್ಕೊಳ್ತಾರೆ, ಅವ್ರು ರಾಜಕೀಯವಾಗಿ ಏನ್ ಹೇಳ್ಬೇಕು ಹೇಳ್ತಾರೆ ಅಷ್ಟೇ. ಸತ್ಯಕ್ಕೆ ದೂರವಾದಂತ ವಿಚಾರ ಹೇಳ್ತಾ ಇದ್ದಾರೆ. ಹಾಗೆ ಕೋಳಿವಾಡ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಳಿವಾಡ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಹಿರಿಯರಿದ್ದಾರೆ, ಇದುವರೆಗೂ ಪಕ್ಷಕ್ಕೆ ಮುಜುಗರ ಯಾವುದೇ ರೀತಿಯಾಗಿ ಆಗಿಲ್ಲ ಅಂತಾನೂ ಕೂಡ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಟ್ ಮೈಟ್ ಬಿ ಹಿಸ್ ಪರ್ಸನಲ್ ಒಪಿನಿಯನ್. ಅವ್ರ ವೈಯಕ್ತಿಕ ಅಭಿಪ್ರಾಯ ಇರಬಹುದು, ಪಕ್ಷ ಇರಬಹುದು, ಕ್ಯಾಬಿನೆಟ್ ಇರಬಹುದು, ಮತ್ತೆ ಹೈಕಮಾಂಡ್ ಇರಬಹುದು. ಸಿದ್ದರಾಮಯ್ಯ ಸಾಹೇಬ್ರ ಬೆನ್ನಿಗೆ ನಿಂತಿದೆ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಸರ್, ಬಿಜೆಪಿ ನಾಯಕರು ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ರಾಜೀನಾಮೆ ಆಗ್ಲೇಬೇಕು, ಕೊಡ್ಲೇಬೇಕು. ಎಲ್ಲಿ ಪ್ರತಿಭಟನೆ ಮಾಡಿದ್ದಾರೆ? ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ಇರಬೇಕು. ನೋಡಿ, ಗೋಡ್ಸೆ ಸನಾತನಿಗಳು, ಸಂತಾನರು ಇವತ್ತು ಗಾಂಧಿ ಪ್ರತಿಮೆ ಮಾಡೋ ನೈತಿಕತೆ ಇಲ್ಲ. ಅವರು ಹಾಗೆ ರಾಜೀನಾಮೆ ನೀಡಲಿ ಅನ್ನುವಂತ ಕೆಬಿ ಕೋಳಿವಾಡ ಹೇಳಿಕೆ ಬಗ್ಗೆ ಸಚಿವ ಕೆಎನ್ ರಾಜಣ್ಣ ಪ್ರತಿಕ್ರಿಯಿಸಿದ್ದಾರೆ. ಅವರೊಂದು ಪ್ರಶ್ನೆ ಮಾಡಿದ್ದಾರೆ. ಕೆಬಿ ಕೋಳಿವಾಡ ಅವ್ರ ವಯಸ್ಸೆಷ್ಟು? ಅವ್ರಿಗೆ ಬೆಳಗ್ಗೆ ಹೇಳಿದ್ದೆ ಜ್ಞಾಪಕ ಶಕ್ತಿ ಮಧ್ಯಾಹ್ನಕ್ಕೆ ಇರೋದಿಲ್ಲ, ಮಧ್ಯಾಹ್ನ ಹೇಳಿದ ಅವ್ರಿಗೆ ಸಂಜೆ ಇರಲ್ಲ. ಹೀಗಾಗಿ ಅವ್ರ ಹೇಳಿಕೆಗೆ ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಕೆಬಿ ಕೋಳಿವಾಡ ಏಜ್ ಎಷ್ಟು? ಬೆಳಗ್ಗೆ ಇದ್ದ ಜ್ಞಾಪಕ ಶಕ್ತಿ ಮಧ್ಯಾಹ್ನಕ್ಕೆ ಇರಲ್ಲ, ಮಧ್ಯಾಹ್ನಕ್ಕೆ ಇದ್ದ ಸಂಜೆಗೆ ಇರೋದಿಲ್ಲ. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನಾನು ಅನ್ಕೊ. ಕೆಬಿ ಕೋಳಿವಾಡ ಏಜ್ ಎಷ್ಟು? ಬೆಳಗ್ಗೆ ಇದ್ದ ಜ್ಞಾಪಕ ಶಕ್ತಿ ಮಧ್ಯಾಹ್ನಕ್ಕೆ ಇರಲ್ಲ, ಮಧ್ಯಾಹ್ನಕ್ಕೆ ಇದ್ದ ಸಂಜೆಗೆ ಇರೋದಿಲ್ಲ. ಅದರಿಂದ ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ನಾನು ಅನ್ಕೊ. ಕೆಬಿ ಕೋಳಿವಾಡ ಏಜ್ ಎಷ್ಟು? ಏನು ಕೋಳಿವಾಡ ಅವರು ಹಿರಿಯರಿದ್ದಾರೆ, ಸಿದ್ದರಾಮಯ್ಯನವರು ಸಿಎಂ ಆಗಿ ಅವರು ಮುಂದುವರಿತಾರೆ. ಕೋಳಿವಾಡ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಂತದ್ದು ಸರಿಯಲ್ಲ ಅನ್ನೋ ರೀತಿಯಾಗಿ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಕೋಳಿವಾಡ ಅವರು ಹಿರಿಯರಿರ್ಬೋದು,
ಕೋಳಿವಾಡ ಅವರು ಹಿರಿಯರು ಇರ್ಬೋದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ರು ಇದ್ದಾರೆ, ಮುಂದೂ ಕೂಡ ಅವರು ಮುಂದುವರಿತಾರೆ. ರಾಜೀನಾಮೆ ಕೊಡುವಂತ ಪ್ರಶ್ನೆ ಬರೋದೇ ಇಲ್ಲ. ಸಿದ್ದರಾಮಯ್ಯನವರು ಯಾವುದೂ ತಪ್ಪು ಮಾಡಿಲ್ಲ. ಒಂದನೇದಾಗಿ ಇವತ್ತು ಸಹ ಈಗ ಏನು ಇನ್ವೆಸ್ಟಿಗೇಷನ್ ಕೇಳಿದ್ದಾರೆ 17A ಪ್ರಾಥಮಿಕ ತನಿಖೆಗೆ, ಇವತ್ತು ಅವ್ರು ಯಾವ್ದಾದ್ರು ಫೈಲ್ನಲ್ಲಿ ನೋಟಿಂಗ್ ಮಾಡಿದಾರಾ, ಅವ್ರು ಯಾವ್ದಾದ್ರು ಲೆಟರ್ ಬರ್ದಿದಾರಾ, ಏನೂ ಇಲ್ಲಲ್ಲ. ಇನ್ನು ಸಿಎಂ ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋಳಿವಾಡ ಅವರ ಹೇಳಿಕೆಯನ್ನ ಸಚಿವ ಸಂತೋಷ್ ಲಾಡ್ ತಳ್ಳಿ ಹಾಕಿದ್ದಾರೆ. ಕೋಳಿವಾಡ ಅವರೇ ಮೊದಲು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಆಮೇಲೆ ಏನು ಕಳಂಕ ಇಲ್ಲ ಅಂತ ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ, ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೋಳಿವಾಡ ಅವರೇ ಮೊದಲು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಆಮೇಲೆ ಏನು ಕಳಂಕ ಇಲ್ಲ ಅಂತ ಸೊ ಇದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್. ನಾವು ಪ್ರತಿನಿಧಿ ಪ್ರಮೋದ್ ಇದಕ್ಕೆ ಸಂಬಂಧಪಟ್ಟಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಮೋದ್, ಹೌದು, ಕಾಂಗ್ರೆಸ್ ಮಟ್ಟಿಗೆ ಸಿದ್ದರಾಮಯ್ಯನವರು ಬಹಳ ಪಕ್ಷಾತೀತವಾದಂತ ನಾಯಕ ಆಗಿರ್ಬೋದು, ಬಟ್ ಅವರನ್ನು ವಿರೋಧಿಸುವಂತಹ ಒಂದು ಬಣ ಕಾಂಗ್ರೆಸ್ನಲ್ಲಿ ಇದ್ದೇ ಇದೆ. ಒಂದು ಸಂದರ್ಭಕ್ಕಾಗಿ ಅವ್ರು ಕಾಯ್ತಾ ಇರ್ಬೋದೋ ಏನೋ. ಬಟ್ ಕೆ ಬಿ ಕೋಳಿವಾಡ ಅವರು, ಹೌದು, ಕಳೆದಲ್ಲ ಅದ್ರ ಹಿಂದಿನ ವಿಧಾನಸಭಾ ಚುನಾವಣೆಯಿಂದನೂ ಕೂಡ ಈಗಿನ ಸಿದ್ದರಾಮಯ್ಯನವ್ರ ಜೊತೆಗೆ ಸ್ವಲ್ಪ ಅವರಿಗೆ ಮನಸ್ತಾಪ ಇತ್ತು. ಬಟ್ ಇವತ್ತು ರಾಜೀನಾಮೆ ಕೊಡ್ಲಿ ಅನ್ನೋಷ್ಟ್ರ ಮಟ್ಟಿಗೆ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಬಹುಶಃ ಇದೇನಾದ್ರು ದೊಡ್ಡ ಧ್ವನಿ ಆಗ್ಬೋದಾ ಅಂತ ಚಾನ್ಸಸ್ ಏನಾದ್ರು ಕಾಂಗ್ರೆಸ್ನಲ್ಲಿ ಸದ್ಯದ ಮಟ್ಟಿಗೆ ಇದೆಯಾ, ಅಥವಾ ಇದನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ದೊಡ್ಡ ಧ್ವನಿ ಇಂಥ ಸಣ್ಣ ಪುಟ್ಟ ಧ್ವನಿಯನ್ನ ಅಡಗಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರಿಯುತ್ತವಾ? ಏನಾಗ್ತಾ ಇದೆ ಈ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಪ್ರಮೋದ್? ಮಾಲ್ತೇಶ್, ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಕೋಳಿವಾಡ ಅವರ ಹೇಳಿಕೆ ಏನಿದೆ, ಈಗ ಅದನ್ನು ಎಷ್ಟು ಗಂಭೀರವಾಗಿ ಕಾಂಗ್ರೆಸ್ನವರು ಸ್ವೀಕರಿಸ್ತಾರಲ್ವೋ ಅದು ಎರಡನೇ ವಿಚಾರ. ಅಫ್ಕೋರ್ಸ್ ಈಗಾಗಲೇ ಸಿಎಂನ ಪರವಾಗಿ ಎಲ್ಲ ಸಚಿವರು ಅವರನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ. ಅದು ಅವರ ಒಂದು ಪೊಲಿಟಿಕಲ್ ಭಾಗ ಆಗಿರುವಂಥ ಸಂಗತಿ. ಆದರೆ ಈ ಒಂದು ಧ್ವನಿ ಸದ್ಯಕ್ಕಿಂತನೂ ಜಾಸ್ತಿ ಆಗತ್ತೆ ಅನ್ನೋದಕ್ಕಿಂತ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಯಾಕೆಂದರೆ ಈಗಾಗಲೇ FIR ಒಂದು ವೇಳೆ ಹಾಕಿದ್ರೆ ಆ ಸಂದರ್ಭದಲ್ಲಿ ಸಹಜವಾಗಿ ರಾಜಕೀಯ ಪಕ್ಷವಾಗಿ ತನ್ನದಾದಂಥ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಒಂದು ಕಡೆಗೆ ಬಾಹ್ಯವಾಗಿ ಅಂದರೆ ವಿಪಕ್ಷಗಳ ನಾಯಕರು ಈಗಾಗಲೇ ನಿರಂತರವಾಗಿ ಮುಖ್ಯಮಂತ್ರಿ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ, ಮುಖ್ಯಮಂತ್ರಿ ಅವರ ರಾಜೀನಾಮೆನ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಸ್ವಪಕ್ಷದವರೇ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ನಾನಾ ರೀತಿಯಂತ ಸಮೀಕರಣಗಳು ಜೊತೆಗೆ ಪಕ್ಷದ ಒಳಗಡೆ ಆಗುವಂತಹ ಒತ್ತಡಗಳು ಕೂಡ ಬೇರೆ ಬೇರೆ ರೀತಿಯಂತದ್ದು. ಈಗ ಮುಖ್ಯಮಂತ್ರಿಗಳ ವಿರುದ್ಧ ನೇರವಾಗಿ ಸ್ವಪಕ್ಷೀಯರೇ ಮಾತನಾಡ್ತಾ ಇರುವಂತನಲ್ಲಿ ಸಹಜವಾಗಿ ಒಂದು ಒತ್ತಡದ ವಾತಾವರಣ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಪಕ್ಷಕ್ಕೆ ಮುಜುಗರವಾಗುವಂತಹ ಒಂದು ಸಂಗತಿ ಉಂಟಾಗುತ್ತೆ, ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಒಂದು ಮುಜುಗರದ ಸಂಗತಿನೇ. ಅಟ್ ದ ಸೇಮ್ ಟೈಮ್ ಪಕ್ಷದಲ್ಲಿ ಈಗ ಯಾರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಮಾತನಾಡ್ತಾ ಇಲ್ಲ, ವ್ಯಕ್ತಿಗತವಾದಂಥ ನಿರ್ಧಾರ ಅಂತ ಹೇಳಿದ್ರು ಕೂಡ ಯಾರ್ಯಾರು ಶಕ್ತಿ ಪೀಠದಲ್ಲಿ ಕೂತಿದ್ದಾರೆ, ಶಕ್ತಿ ಕೇಂದ್ರದಲ್ಲೇ ಆಡಳಿತವನ್ನು ನಡೆಸಿದ್ದಾರೆ ಅಂಥವರಿಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ವಿರೋಧಿಗಳು ಇದ್ದೇ ಇರ್ತಾರೆ. ರಾಜಕೀಯ ವಿರೋಧಿಗಳ ಧ್ವನಿ ಏನಿದೆ, ಆ ರಾಜಕೀಯ ವಿರೋಧಿಗಳ ಧ್ವನಿ ಮುಂದಿನ ದಿನಗಳಲ್ಲಿ ಎಷ್ಟು ದೊಡ್ಡದಾಗತ್ತೆ, ಅಥವಾ ಆ ರಾಜಕೀಯ ವಿರೋಧಿಗಳ ಧ್ವನಿ ಈ ಒಂದು ಹೇಳಿಕೆಗಳ ಮೂಲಕ ಎಲ್ಲೊಂದು ಕಡೆ ಕಿಡಿ ಹೊಚ್ಕೊಳ್ಳುತ್ತಾ ಅನ್ನೋಂಥದ್ದು ಕೂಡ ನೋಡಬೇಕಾಗತ್ತೆ. ಅದು ಒಂದು ವಾತಾವರಣ ಕ್ರಿಯೇಟ್ ಆಗ್ಬೋದು. ಜೊತೆಗೆ FIR ದಾಖಲೆನಾರು ಆದರೆ ಮುಖ್ಯಮಂತ್ರಿಗಳ ವಿರುದ್ಧ FIR ದಾಖಲಾದರೆ ಆ ಸಂದರ್ಭದಲ್ಲಿ ಸಹಜವಾಗಿ ಇನ್ನಷ್ಟು ನಾಯಕರು ಅಂದರೆ ಪ್ರಸ್ತುತವಾಗಿರುವಂತಹ ನಾಯಕರು, ಈಗ ಅಪ್ರಸ್ತುತ ಅಂತ ನಾನು ಹೇಳ್ತಾ ಇಲ್ಲ KB ಕೋಳಿವಾಡ ಅವರನ್ನ, ಆದರೆ ಅವ್ರಿಗಿಂತ ಇನ್ನಷ್ಟು ಸಚಿವರು ಜೊತೆಗೆ ಸರ್ಕಾರದ ಭಾಗವಾಗಿರುವಂಥವ್ರು ಅವರು ಕೂಡ ಮಾತನಾಡೋದಕ್ಕೆ ಶುರು ಮಾಡಿದ್ರೆ ಆಗ ಸಹಜವಾಗಿ ಸಂಕಷ್ಟ ಎದುರಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸಚಿವರನ್ನ ಇನ್ನಿತರ ನಾಯಕರನ್ನ ವಿಶ್ವಾಸಕ್ಕೆ ಹಿಡಿದಿಟ್ಕೊಳ್ಳೋ ನಿಟ್ಟಲ್ಲಿ ಮುಖ್ಯಮಂತ್ರಿಗಳು ಕೂಡ ಪ್ರಯತ್ನ ಮಾಡಬೇಕಾಗತ್ತೆ. ಈಗ ಎಲ್ಲ ಸಚಿವರು ಒಂದೇ ಧ್ವನಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಈ ಧ್ವನಿ, ಈ ಸಿಡಿಲು ಧ್ವನಿ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಲ ಪಡ್ಕೊಳ್ಳುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಹೀಗಾಗಿ FIR ಆದಮೇಲೆ ಈ ಧ್ವನಿಗಳಿಗೆ ಇನ್ನಷ್ಟು ಶಕ್ತಿ ಬಂದರೂ ಅಚ್ಚರಿ ಏನಿಲ್ಲ. ಮಾಲ್ತೇಶ್, ಥ್ಯಾಂಕ್ ಯು ಪ್ರಮೋದ್.